ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತ ಏನು ಹೇಳ್ತಾರೆ, ಆ ಥರ ನಿಮ್ಮ ಒಂದು ಏನೇನು ಆಗಬೇಕು ಅಂತಿದೆ ಅದೆಲ್ಲನೂ ಬಂದ್ಬಿಟ್ಟಿರುತ್ತೆ. 3 ಲಕ್ ಅಂತ ಬರುತ್ತೆ ನೋಡಿ. ಅರ್ತ್ ಲಕ್, ಮ್ಯಾನ್ ಲಕ್, ಎವನ್ ಲಕ್. ಎವನ್ ಲಕ್ ಅಂದಾಗ ನೋಡಿ ಇಲ್ಲಿ ಜ್ಯೋತಿಷ್ಯ ಬರುತ್ತೆ. ಅಂದರೆ ನೀವು ಲಾಸ್ಟ್ ಬರ್ತ್ ಕ್ರೆಡಿಟ್, ನಿಮ್ಗೀಗ ಮದುವೆ ಆಗಿಲ್ಲ ಅಥವಾ ನಿಮ್ಗೊಂದು ಹೆಲ್ತ್ ಇಶ್ಯೂಸ್ ಇದೆ ಅಥವಾ ನಿಮ್ಗೊಂದು ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಇದರಲ್ಲಿ ನೀವು ಆ ಒಂದು ಎನರ್ಜಿನ ಬೂಸ್ಟ್ ಮಾಡ್ಬೋದು. ವಾಸ್ತು ಮತ್ತು ಜ್ಯೋತಿಷ್ಯ ಇವೆರಡರ ಸಂಬಂಧ ಹೇಗೆ ಯಾವ ಥರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ನಾನು ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ, ಫಾರ್ಚೂನ್ ಪಿರಮಿಡ್ ಸೆಂಟ್ರಿಂದ ಪಿರಮಿಡ್ ವಾಸ್ತು ಕನ್ಸಲ್ಟೆಂಟ್ ಹಾಗೂ ಸೈಂಟಿಫಿಕ್ ವಾಸ್ತು ಕನ್ಸಲ್ಟೆಂಟ್. ಹಾಗೆ ಈ ದಿನ ವಿಶೇಷವಾಗಿ ವಾಸ್ತು ಮತ್ತು ಜ್ಯೋತಿಷ್ಯ ಇವೆರಡರ ಸಂಬಂಧ ಹೇಗೆ ಯಾವ ಥರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಜ್ಯೋತಿಷ್ಯ ಅಂತ ಅಂದರೆ ನಮ್ಮ ಒಂದು ಗ್ರಹಗತಿಗಳೇನಿರುತ್ತೆ, 9 ಗ್ರಹಗಳ ಬೇಸ್ ಮೇಲೆ ಅದರದ್ದು ಪ್ಲಾನೆಟರಿ ಪೊಸಿಷನ್ಸ್ ಮೇಲೆ ದಶಾಭುಕ್ತಿ, ಲಗ್ನ, ರಾಶಿ ಇದನ್ನು ಅನಲೈಸ್ ಮಾಡಿ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ ಆಗುತ್ತೆ. ಅದೇ ರೀತಿಯಲ್ಲಿ ವಾಸ್ತು ಅಂತಂದಾಗ ಇದು ಅರ್ತ್ ಲಕ್ ಅಂತ ಬರುತ್ತೆ. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ವಾಸ್ತು ಮತ್ತು ಜ್ಯೋತಿಷ್ಯ ಎರಡೂ ಬಂದು ಗ್ರಹಗಳ ಬೇಸಲ್ಲೇ ಅದು ಬ್ಯಾಲೆನ್ಸ್ ಆಗುವಂಥದ್ದು. ಅಂದರೆ ಈಗ ನೋಡಿ, ಇನ್ನೊಂದು ಉದಾಹರಣೆ ಅಂತಂದರೆ ಇಲ್ಲಿ 3 ಲಕ್ ಅಂತ ಬರುತ್ತೆ ನೋಡಿ. ಅರ್ತ್ ಲಕ್, ಮ್ಯಾನ್ ಲಕ್, ಎವನ್ ಲಕ್. ಎವನ್ ಲಕ್ ಅಂದಾಗ ನೋಡಿ ಇಲ್ಲಿ ಜ್ಯೋತಿಷ್ಯ ಬರುತ್ತೆ. ಅಂದರೆ ನೀವು ಲಾಸ್ಟ್ ಬರ್ತ್ ಕ್ರೆಡಿಟ್, ನೀವು ಏನು ಪೂರ್ವ ಜನ್ಮದಲ್ಲಿ ಏನು ಮಾಡಿದ್ರಿ, ಏನಾಗಿದ್ರಿ, ನಿಮ್ಮ ಅಪ್ಪ ಅಮ್ಮ ಏನಾಗಿದ್ದರು, ಅವರು ಏನು ದೋಷ ಮಾಡಿದರು, ಇದೆಲ್ಲನೂ ನಿಮಗೆ ಅಸ್ಟ್ರಾಲಜಿಯಲ್ಲಿ ಬರುತ್ತೆ. ಸೊ ಇದು ಬಂದು ಚೇಂಜ್ ಮಾಡೋಕ್ಕಾಗಲ್ಲ. ಇದೊಂದು ಫೋಟೋ ಕಾಪಿ. ನಿಮ್ಮದೇನು ಬರ್ತ್ ಬರುತ್ತೆ ಅಂದರೆ ನೀವು ಏನು ಹುಟ್ಟಿರ್ತೀರ ಅದು ಒಂದು ಫೋಟೋ. ಈಗ ಇಂಥ ದಿನ ಹುಟ್ಟಿದ್ದೀರಿ ಇಂಥ ಟೈಮ್ ಅಂತಂದರೆ ಫೋಟೋ, ಅದು ಚೇಂಜ್ ಮಾಡೋಕ್ಕಾಗಲ್ಲ. ಅಂದರೆ ಈವೆಂಟು. ಈಗ ನೀವು ಇಲ್ಲಿಂದ ಮನೆಗೆ ಹೋಗಬೇಕು, ಸೊ ಆ ಮನೆಗೆ ಹೋಗಬೇಕು ಅನ್ನೋದು ನಿಮ್ಮೊಂದು ಈವೆಂಟ್. ಅದು ಅಲ್ಲಿಗೆ ಹೋಗಲೇಬೇಕು, ಡೆಸಿಗ್ನೇಷನ್ ನೀವು ರೀಚ್ ಆಗಲೇಬೇಕು. ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಒಂದು ನಿಮಗೆ ಗೂಗಲ್ ಮ್ಯಾಪ್ ಥರ ಯಾವ ದಾರಿಯಲ್ಲಿ ಹೋಗ್ಬೋದು, ನಿಮಗೆ ಯಾವ ದಾರಿಯಲ್ಲಿ ಹೋದರೆ ಟ್ರಾಫಿಕ್ ಇಲ್ದಿರೋ ಹೋಗ್ಬೋದು, ಯಾವ ದಾರಿಯಲ್ಲಿ ಬೇಗ ಹೋಗ್ಬೋದು ಅಂತ ನೋಡ್ಕೊಳ್ಳೋಕ್ಕಿರ್ತಕ್ಕಂಥ ಸಾಧನ ಜ್ಯೋತಿಷ್ಯ. ಸೊ ಇದರಲ್ಲಿ ನೀವು ಟ್ರಾಫಿಕ್ ಅವಾಯ್ಡ್ ಮಾಡಿಬಿಟ್ಟು ಒಂದು ಒಳ್ಳೆ ರೋಡಲ್ಲಿ ಹೋಗೋದಕ್ಕೆ ಇದು ನಿಮಗೆ ಸಪೋರ್ಟ್ ಮಾಡುತ್ತೆ. ಬಟ್ ಡೆಸ್ಟಿನಿ ನೀವು ರೀಚ್ ಆಗಲೇಬೇಕು ಅಲ್ವಾ. ನೋಡಿ, ಇಲ್ಲಿ 3 ಥರ ಲಕ್ಕಲ್ಲಿ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೋದು ನೋಡಿ. ಒಂದು ಜ್ಯೋತಿಷ್ಯ ಅನ್ನೋದು 33% ಆಗುತ್ತೆ. ಮತ್ತು ಇನ್ನೊಂದು ಮ್ಯಾನ್ ಲಕ್, ನಾವೇನು ಕೆಲಸ ಕಾರ್ಯ ಮಾಡ್ತೀರಿ, ಇದು 33% ಆಗುತ್ತೆ. ಮತ್ತು ಇನ್ನು ವಾಸ್ತು ಅಂತ ಏನು ಬರ್ತೀರಿ, ಅರ್ಥ ಲಕ್, ಇದು 33% ಆಗುತ್ತೆ. ಇಲ್ಲಿ ನಮ್ಮ ಒಂದು ಲಕ್ನ ನಾವು ಡಿಸೈಡ್ ಮಾಡ್ಕೋಬೋದು. ಬಟ್ ಇಲ್ಲಿ ಏನಂತಂದರೆ ನಿಮಗೆ ವಾಸ್ತುವಲ್ಲಿ ನೀವು ಏನಿರ್ತೀರ ಆ ಒಂದು ಜಾಗವನ್ನು ನೀವು ಸರಿಪಡಿಸ್ಕೊಳ್ಳೋದಕ್ಕೆ, ಅಲ್ಲಿ ಏನಾದರೂ ದೋಷ ಇದ್ದ ಪಕ್ಷದಲ್ಲಿ ಅದನ್ನು ಅಲೈನ್ ಮಾಡ್ಕೊಳ್ಳೋದಕ್ಕೆ ನಿಮಗಿಲ್ಲಿ ಆಪ್ಷನ್ ಇದೆ. ಅಂದರೆ ಇಲ್ಲಿ ಪಂಚಭೂತಗಳನ್ನು ಬ್ಯಾಲೆನ್ಸ್ ಯಾವ ರೀತಿ ಮಾಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಇರುತ್ತೆ ನೋಡಿ. ಎವನ್ ಲಕ್ ಅಂತಂದಾಗ ಜ್ಯೋತಿಷ್ಯ ಆಗ್ಬೋದು, ನಿಮ್ಮ ಒಂದು DNA, ನಿಮ್ಮ ಒಂದು ಪಾಸ್ಟ್ ಕರ್ಮ. ಸೊ ಇದು ನಿಮಗೆ ರಿಟರ್ನ್ ಆಗಿಬಿಟ್ಟಿರುತ್ತೆ, ಚೇಂಜ್ ಮಾಡೋಕ್ಕಾಗಲ್ಲ. ಓಕೆನಾ. ಇಲ್ಲಿ ನೆಕ್ಸ್ಟ್ ಮ್ಯಾನ್ ಲಕ್ ಬರುತ್ತೆ. ಮ್ಯಾನ್ ಲಕ್ ಅಂದರೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ನೀವು ಏನು ಓದಿದ್ದೀರಾ, ನಿಮ್ಮೊಂದು ಜ್ಞಾನ ಏನಿದೆ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ನೀವು ಒಳ್ಳೆ ಕೆಲಸ ಮಾಡೋವಂಥದ್ದು ಇರ್ಬೋದು, ಕೆಟ್ಟ ಕೆಲಸ ಮಾಡ್ತಕ್ಕಂಥದ್ದು, ಇದೆಲ್ಲ ಬಂದ್ಬಿಟ್ಟು ನಿಮ್ಮ ಪಾಸ್ಟ್ ಕರ್ಮ. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತ ಏನು ಹೇಳ್ತಾರೆ, ಆ ಥರ ನಿಮ್ಮ ಒಂದು ಏನೇನು ಆಗಬೇಕು ಅಂತಿದೆ ಅದೆಲ್ಲನೂ ಬಂದ್ಬಿಟ್ಟಿರುತ್ತೆ. ಇಲ್ಲಿ ನೆಕ್ಸ್ಟು ಏನು ಬರುತ್ತೆ, ಅರ್ಥ ಲಕ್. ಅರ್ಥ ಲಕ್ ಬಂದು ನೀವು ವಾಸಿಸ್ತಕ್ಕಂಥ ಮನೆ, ನೀವು ಮಾಡ್ತಕ್ಕಂಥ ಕೆಲಸ ಜಾಗ, ನಿಮ್ಮ ಒಂದು ಸುತ್ತಮುತ್ತ ಎನ್ವೈರ್ಮೆಂಟ್ ಏನಿದೆ, ಇದು ನಿಮಗೆ ಅರ್ಥ ಲಕ್ ಆಗುತ್ತೆ. ಇಲ್ಲಿ ನೀವು ಅಲ್ಲಿ ಏನಾದರೂ ದೋಷ ಇದ್ದ ಪಕ್ಷದಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಆಪ್ಷನ್ ಇದೆ. ಇಲ್ಲಿ ವಾಸ್ತು ಪ್ರಕಾರವಾಗಿ ಈಗ ನಿಮಗೆ ಆಗ್ನೇಯದಲ್ಲಿ ಅಡುಗೆ ಮನೆ ಇರಬೇಕು, ಇಲ್ಲ ಅಂತಂದಾಗ ಅದನ್ನು ನೀವು ಸರಿಪಡಿಸ್ಕೋಬೋದು. ಇವಾಗ ಪೂರ್ವದಲ್ಲಿ ನಿಮಗೆ ಬೆಳಕು ಬರ್ತಾ ಇಲ್ಲ, ನೀವು ಇರ್ತಕ್ಕಂಥ ಮನೆಯಲ್ಲಿ ದೋಷ ಇದೆ. ಸೊ ನೀವು ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ದಿಸ್ ಇಸ್ ಅರ್ಥ ಲಕ್. ನಿಮ್ಮ ಒಂದು ಕೈಯಲ್ಲಿ ನೀವು ಆ ಒಂದು ಲಕ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ, ಆ ಒಂದು ಎನರ್ಜೈಸ್ ಮಾಡೋದಕ್ಕೆ ನಿಮಗಿದು ಆಪ್ಷನ್ ಇದೆ. ಆ ಥರ ಅರ್ಥ ಲಕ್ಕಲ್ಲಿ ನೀವು ನಿಮ್ಮ ಒಂದು ಅದೃಷ್ಟವನ್ನು ಕ್ರಿಯೇಟ್ ಮಾಡ್ಕೋಬೋದು, ನೀವು ಎನರ್ಜೈಸ್ ಮಾಡ್ಕೋಬೋದು. ನಿಮಗೀಗ ಮದುವೆ ಆಗಿಲ್ಲ ಅಥವಾ ನಿಮಗೊಂದು ಹೆಲ್ತ್ ಇಶ್ಯೂಸ್ ಇದೆ ಅಥವಾ ನಿಮಗೊಂದು ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಇದರಲ್ಲಿ ನೀವು ಆ ಒಂದು
ಎನರ್ಜಿನ ಬೂಸ್ಟ್ ಮಾಡ್ಬೋದು. ಆ ಮಾಡೋ ಮುಖಾಂತರ ನಿಮ್ಮ ಒಂದು ಕೆಲಸ ಕಾರ್ಯಗಳು ಚೆನ್ನಾಗಾಗೋದಕ್ಕಾಗ್ಬೋದು, ಆರೋಗ್ಯ ಚೆನ್ನಾಗಾಗೋದಕ್ಕಾಗ್ಬೋದು, ಅಥವಾ ಸಂಬಂಧಗಳು ಚೆನ್ನಾಗಾಗೋದಕ್ಕಾಗ್ಬೋದು. ಇದರಲ್ಲಿ ನಿಮಗೆ ಆಪ್ಷನ್ಸ್ ಇದ್ದಾವೆ. ಇದನ್ನು ನೀವು ಸರಿಪಡಿಸ್ಕೊಂಡು ನೀವು ನಿಮ್ಮ ಒಂದು ಲೈಫನ್ನು ಚೆನ್ನಾಗಾಗೋದಕ್ಕೆ ನೀವು ಇಲ್ಲಿ ಪ್ರಯತ್ನ ಪಡ್ಬೋದು. ಇದ್ರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಬೇಕಾದರೆ ಫಾರ್ಚೂನ್ ಪಿರಮಿಡ್ ಸೆಂಟರ್ ಜಯನಗರ್ಗೆ ಬಂದು ನಿಮ್ಮೊಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಪಡ್ಕೋಬೋದು. ಸೊ ನಿಮಗೆ ಇನ್ನೂ ಈ ವಿಚಾರವಾಗಿ ನಾನು ಇನ್ನೂ ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನೂ ಹೇಳ್ತೀನಿ. ನಾನು ಜಸ್ಟ್ ನಿಮ್ಗೊಂದು ಇನ್ಫಾರ್ಮೇಷನ್ಸು, ವಾಸ್ತು ಮತ್ತು ಜ್ಯೋತಿಷ್ಯ ಯಾಕೆ ನಾವು ತೊಗೋಬೇಕು, ಯಾಕೆ ನೋಡಬೇಕು ಅನ್ನೋದ್ರ ಬಗ್ಗೆ ನಿಮಗೊಂದು ಜಸ್ಟ್ ಚಿಕ್ಕ ಒಂದು ಉದಾಹರಣೆ ಇದು. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.